ಹಾಯ್ ಗಾಯ್ಸ್, ನಮಸ್ಕಾರ ಫ್ರಮ್ ದ ನೆದರ್ಲ್ಯಾಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ವ್ಲಾಗಲ್ಲಿ ನಮ್ಮ ಫ್ರೆಂಡದು ಸೀಮಂತ ಇದೆ. ಸೊ ಸೀಮಂತ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೀಮಂತ ಫಂಕ್ಷನ್ಗೆ ನಾನು ಸ್ಯಾರಿ ಹಾಕೊಂಡು ಹೋಗ್ತೀನಿ, ಹೆಂಗೆ ಕಾಣಿಸ್ತೀನಿ ಎಲ್ಲ ತೋರಿಸ್ತೀನಿ. ಮತ್ತು ಸೀಮಂತ ಫಂಕ್ಷನ್ಗೆ ಆ್ಯಕ್ಚುಲಿ ಅವ್ರು ಹೇಳಿದ್ದಾರೆ ಎಲ್ಲರೂ ಒಂದೊಂದು ರೈಸ್ ಡಿಶ್ ಪ್ರಿಪೇರ್ ಮಾಡಬೇಕು ಅಂತ. ಇವತ್ತು ನಮ್ಮ ಮನೆಯಿಂದ ಲೆಮನ್ ರೈಸ್ ಚಿತ್ರಾನ್ನ ತೊಗೊಂಡು ಹೋಗ್ತಿದ್ವಿ. ಬೇರೆ ಫ್ರೆಂಡ್ಸ್ ಎಲ್ಲ ಈ ಥರ ಪುಳಿಯೋಗರೆ ಅಂತೆ, ವೆಜಿಟೇಬಲ್ ಬಾತ್ ಅಂತೆ, ಪೊಂಗಲ್ ಅಂತೆ, ಮ್ಯಾಂಗೋ ರೈಸ್ ಅಂತೆ, ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ರೈಸ್ ತೊಗೊಂಬರ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗಿರುತ್ತೆ ಅರೇಂಜ್ಮೆಂಟ್ಸು, ಇಲ್ಲಿ ಹೆಂಗೆ ಮಾಡ್ತಾರೆ ಅಂತ. ಅವ್ರ ಮನೆಯಲ್ಲೇ ಮಾಡ್ತಿದ್ದಾರೆ. ಸೊ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಗೈಸ್. ಪ್ಲಸ್ ಅವ್ರು ತಮಿಳಿಯನ್ಸು, ಸೊ ತಮಿಳ್ ಸೈಡು ಸ್ವಲ್ಪ ಡಿಫ್ರೆಂಟ್ ಕಲ್ಚರ್ ಇರುತ್ತೆ ಅನಿಸುತ್ತೆ, ಡಿಫ್ರೆಂಟ್ ಟ್ರೆಡಿಷನ್ಸ್ ಇರುತ್ತೆ. ಅವ್ರು ಹೆಂಗೆ ಮಾಡ್ತಾರೆ ತೋರಿಸ್ತೀನಿ. ಇಲ್ಲಿ ನನ್ನ ಹತ್ರ ಲಿಮಿಟೆಡ್ ನಂಬರ್ ಆಫ್ ಸ್ಯಾರೀಸ್ ಇದೆ. ಈ 3 ಆಪ್ಷನ್ ಇತ್ತು ಇವತ್ತು ಹಾಕೊಂಡು ಹೋಗೋಕ್ಕೆ. ಇವತ್ತಿಗೆ ಫಂಕ್ಷನ್ ರಿಲೇಟೆಡ್ ಅವ್ರು ಇವತ್ತು ಫಂಕ್ಷನ್ ಥರ ಹಾಕೊಂಡು ಹೋಗೋ ಥರದ ಸ್ಯಾರಿಗಳು. ಇದೊಂದು ಗ್ರೀನ್, ಬಾಟಲ್ ಗ್ರೀನ್ ವಿತ್ ಪರ್ಪಲ್ ಕಲರ್ ಇದೆ, ಪರ್ಪಲ್ ಬ್ಲೌಸು. ಇದೊಂದು ಸಿಂಗಲ್ ಕಲರ್ ಮರೂನ್ ಕಲರ್ದೊಂದಿದೆ. ಮತ್ತು ಇದು ಪಿಂಕ್ ವಿತ್ ಪರ್ಪಲ್ ಬ್ಲೌಸ್ ಇದೆ ಗೈಸ್. ನಾನು ಈ ಪಿಂಕ್ ವಿತ್ ಪರ್ಪಲ್ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೆನ್ನೆ ರಾತ್ರಿನೇ ಪ್ಲೀಟ್ಸ್ ಎಲ್ಲ ಮಾಡಿಬಿಟ್ಟು ಇಟ್ಟಿದ್ದೆ. ಲಾಸ್ಟ್ ಟೈಮು ಇಂಡಿಯಾಗೆ ಹೋದಾಗ ನಮ್ಮಮ್ಮ ಕೊಡಿಸಿದ್ರು ಇದನ್ನ. ಸೊ ಅಲ್ಲೇ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ಈ ಥರ ಏನಿದೆ ಕುಚ್ಚು ಅದು ಇದು ಎಲ್ಲ ಹಾಕಿಸ್ಕೊಂಡು ತೊಗೊಂಬಂದಿದ್ದೆ. ಇಲ್ಲಿ ಏನಾದರೂ ಒಕೇಶನ್ ಇದ್ದರೆ ಹಾಕೊಳ್ಳೋಣ ಅಂತ. ಸೊ ಇದು ಕರೆಕ್ಟ್ ಒಕೇಶನ್ ಒಂದು ಸಿಕ್ತು ಹಾಕೊಳ್ಳೋಕ್ಕೆ ಅಂತ. ಸೊ ಇವತ್ತು ಸೀಮಂತಿಗೆ ಇದನ್ನ ಹಾಕೊತೀನಿ. ಇಲ್ಲಿ ಒಂಚೂರು ರಫ್ ಆಗಿ ಐರನಿಂಗ್ ಮಾಡ್ಕೊಂಡ್ಬಿಡ್ತೀನಿ ಉಟ್ಕೊಳ್ಳೋಕ್ಕಿಂತ ಮುಂಚೆ. ಒಂದು ಸ್ವಲ್ಪ ಸುಕ್ಲು ಥರ ಅಂತ ಕಾಣಿಸ್ತು. ನೆನ್ನೆ ಈ ಫೋಲ್ಡಿಂಗ್ ಅದು ಇದು ಮಾಡ್ಬೇಕಾದ್ರೆ ಆಗಿರ್ಬೇಕನ್ಸುತ್ತೆ. ಸೊ ಒಂಚೂರು ಐರನಿಂಗ್ ಮಾಡ್ಕೊಂಡ್ಬಿಡ್ತಿದ್ದೀನಿ. ಇದ್ರ ಬ್ಲೌಸ್ ಈ ಥರ ಹೊಲ್ಸ್ಕೊಂಡಿದ್ದೀನಿ ಗೈಸ್. ಇದು ಫ್ರಂಟ್ ಸೈಡು, ಬ್ಯಾಕ್ ಸೈಡನ್ನು ತೋರಿಸ್ತೀನಿ. ಸೊ ಬ್ಯಾಕ್ ಸೈಡು ಈ ಥರ ಇರುತ್ತೆ. ಆ್ಯಂಡ್ ದಿಸ್ ಇಸ್ ದ ಸಾರಿ. ನಾವು ಇವಾಗ ಉಟ್ಕೋಬೇಕಷ್ಟೇ ಇರೋದು, ಬಾಕಿ ಇರೋದು. ಇಲ್ಲಿ ರೈಸ್ ಕುಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ರೈಸ್ ಕುಕ್ಕರಲ್ಲಿ ಅರೌಂಡ್ 400 ಗ್ರಾಮ್ಸ್ ಹಂಗೆ ತರಬೇಕು ಅಂತ ಹೇಳಿದರು. ಸೊ 400 ಗ್ರಾಮ್ಸೇ ಇಟ್ಕೊಂಡಿದ್ದೀನಿ. ಇವತ್ತಿಂದು ಚಿತ್ರಾನ್ನ ಪ್ರಿಪೇರ್ ಮಾಡೋದು ಸಂತೋಷ್ ಗೈಸ್. ಅವ್ರು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ಅವರೇ ತೋರಿಸ್ತಾರೆ. ಅಷ್ಟೊತ್ತಲ್ಲಿ ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತೀನಿ. ಸೊ ಇವತ್ತು ಸ್ಯಾರಿ ಹಾಕ್ಕೊತಾ ಇರೋದ್ರಿಂದ ನಾನು ಸ್ಪೆಕ್ಸ್ ತೆಗೆದುಬಿಟ್ಟು ಲೆನ್ಸ್ ಹಾಕ್ಕೊಂಡಿದ್ದೀನಿ. ನಂದು 2 ಲೆನ್ಸು ಡಿಫ್ರೆಂಟ್ ಪವರ್ ಇದೆ. ಒಂದು ಕಣ್ಣಿಗೆ 1 ಪವರು, ಇನ್ನೊಂದು ಕಣ್ಣಿಗೆ ಇನ್ನೊಂದು ಪವರ್ ಇದೆ. ಸೊ 2 ಡಿಫ್ರೆಂಟ್ ಪವರ್ ಇರೋ ಲೆನ್ಸ್ನ ಹಾಕೋಬೇಕು. ಇವಾಗ ಲೆನ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಗೈಸ್. ಫೇಸ್ ಮೋಷನ್ ಎಲ್ಲ ಆಗಿದೆ. ಜಸ್ಟ್ ಇವಾಗ ಸ್ಯಾರಿ ಉಟ್ಕೋಬೇಕಷ್ಟೇ. ಹಲೋ ಎವ್ರಿವಾನ್. ಆವಾಗಲೇ ಕಾವ್ಯ ಹೇಳ್ದಂಗೆ ಇವತ್ತು ನಾನು ಲೆಮನ್ ರೈಸ್ ಅಥವಾ ಕನ್ನಡದಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋದು ಹೇಗಿರುತ್ತೆ ಅಂತ. ಸೊ ಈಗ ಚಿತ್ರಾನ್ನ ಮಾಡೋದ ಬನ್ನಿ. ಸೊ ಚಿತ್ರಾನ್ನ ಮಾಡೋ ಕೆಲಸ ನನಗೆ ಬಂದಿದೆ ಈಗ. ಸೊ ವಿಲ್ ಗೋ ಅಹೆಡ್ ಆ್ಯಂಡ್ ಡೂ ಇಟ್. ದಟ್ಸ್ ಒನ್ ಆಫ್ ದ ಈಸಿಯೆಸ್ಟ್ ರೆಸಿಪಿ ಆ್ಯಂಡ್ ದ ಒನ್ ದಟ್ ಐ ಲೈಕ್ ದ ಮೋಸ್ಟ್ ಫ್ರಮ್ ಮೈ ಚೈಲ್ಡ್ಹುಡ್. ನೋಡೋದ ಹೆಂಗೆ ಮಾಡ್ತೀನಿ ಅಂತ. ಸೊ ಲೆಮನ್ ರೈಸ್ಗೆ ನಾನು ಈ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ. ಚೆಕ್ ಮಾಡೋದು ಏನೇನು ಯೂಸ್ ಮಾಡಿದ್ದೀನಿ ಅಂತ. ಇಲ್ಲಿ ಜೀರಿಗೆ ಇದೆ, ಸಾಸಿವೆ ಇದೆ, ಉದ್ದಿನಬೇಳೆ ಇದೆ, ಕಡಲೆಬೇಳೆ ಇದೆ, ಕಡಲೆ ಬೀಜ ಇದೆ, ಕೊತ್ತಂಬರಿ ಸೊಪ್ಪಿದೆ, ಮತ್ತು ಕರಿ ಲೀವ್ಸ್ ಇದೆ. ಇಲ್ಲಿ ಬಂದರೆ ಮೆಣಸಿನ್ಕಾಯಿ ಇದೆ, ಕೋಕೋನಟ್ ಇದೆ, ಗ್ರೇಟೆಡ್ ಕೋಕೋನಟ್ ಅಥವಾ ಫ್ರೆಶ್ ಕೋಕೋನಟ್ ತೊಗೊಬೋದು. ಅದು ಬಿಟ್ಟರೆ ನಮ್ಮ ಹತ್ರ ಬೆಳ್ಳುಳ್ಳಿ ಇದೆ, ನಿಂಬೆಹಣ್ಣಿದೆ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರು ಮತ್ತು ಆಯಿಲು. ಸೊ ದೀಸ್ ಆರ್ ದ ಇಂಗ್ರೀಡಿಯೆಂಟ್ಸ್ ನಮಗೆ ಲೆಮನ್ ರೈಸ್ ಮಾಡೋಕ್ಕೆ. ಸೊ ಇಟ್ ಶುಡ್ ಬಿ ವೆರಿ ಈಸಿ. ನೋಡೋದಾ? ಓಕೆ, ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ಎಣ್ಣೆ ಕಾಯಿಸೋದ. ಓಕೆ, ಎಣ್ಣೆ ಕಾಯಕ್ಕಿದೆ. ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕೋದ ಮತ್ತು ಸಾಸಿವೆ ಹಾಕೋದ. ಸೊ ಜೀರಿಗೆ ಸಾಸಿವೆ ಹಾಕಿದ ತಕ್ಷಣ ಇವಾಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಜೊತೆ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಓಕೆ, ಸ್ವಲ್ಪ ಹುರ್ಕೊಳೋದ. ಸೊ ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ ನಾನೀಗ. ಕರಿ ಲೀವ್ಸು. ಸೊ ಐ ವಿಲ್ ಗೋ ಅಹೆಡ್ ವಿತ್ ಮೆಣಸಿನ್ಕಾಯಿ, ಗುಡ್. ಹಾಕೋಣ ಸ್ವಲ್ಪ.
ಇದ್ರ ಜೊತೆ ಹಂಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಟರ್ಮರಿಕ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕ ಹಾಗೆ. ಸೊ ಇವಾಗ ಆಲ್ಮೋಸ್ಟ್ ಆಗಿದೆ. ಸೊ ಇವಾಗ ಏನಿಲ್ಲ, ಜಸ್ಟ್ ನಿಂಬೆಹಣ್ಣು ಹಿಂಡ್ಕೊಂಬಿಟ್ಟು ಲಾಸ್ಟಲ್ಲಿ ಕೋಕೋನಟ್ ಹಾಕ್ಬಿಟ್ಟು ದೆನ್ ಕಡಲೆ ಬೀಜ ಆಲ್ರೆಡಿ ನನ್ನ ಹತ್ರ ಹುರಿದಿರೋದಿದೆ, ಅದನ್ನು ಹಾಕ್ಬಿಟ್ಟು ಡನ್. ಸೊ ಬನ್ನಿ ನಿಂಬೆಹಣ್ಣು ಹಿಂಡ್ಕೊಳೋದ. ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಸೊ ಇವಾಗ ಕೋಕೋನಟ್ ಹಾಕೊಳೋದ. ಕೋಕೋನಟ್ ಗ್ರೇಟ್ ಮಾಡಿದ್ದಿದ್ದು ಜಸ್ಟ್ ಮಿಕ್ಸ್ ಮಾಡ್ಕೊಳೋದ. ಸೊ ನೋಡ್ತಾ ಇರ್ಬೋದು ಅರ್ಶಿನ ಕಲರ್ ಆಗಿರೋದ್ರಿಂದ ಸಿ ದಟ್ ನಾವು ಇಟ್ ಇಸ್ ಟರ್ನಿಂಗ್ ಇಟ್ಟು ಎಲ್ಲೋ ಚಿತ್ರಾನ್ನ ವೈಬ್ಸ್ ಬರ್ತಾ ಇರ್ಬೋದು. ಸೊ ಇದಕ್ಕೆ ನೆಕ್ಸ್ಟು ಕಡಲೆ ಬೀಜ ಹಾಕ್ಕೊಂಡ್ರೆ ಮುಗೀತು. ದಟ್ಸ್ ಇಟ್. ಸ್ವಲ್ಪ ಹುರ್ಕೊಳೋದ. ದಟ್ಸ್ ಇಟ್. ಸೊ ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲ ಆಯಿತು. ಜಸ್ಟ್ ಈಗ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬೋದು. ಸೊ ದಟ್ಸ್ ಇಟ್. ಸೊ ಮಿಕ್ಸ್ ಮಾಡೋದ. ನೋಡ್ತಾ ಇರ್ಬೋದು ನಮ್ಮ ಚಿತ್ರಾನ್ನ ರೆಡಿ ಆಗಿದೆ. ಚಿತ್ರಾನ್ನದ ಗೊಜ್ಜು. ಇದು ಕಾವ್ಯ ಮಾಡಿದ್ದು ರೈಸು ರೆಡಿ ಆಗಿದೆ. ಅದ್ರ ಜೊತೆ ಇವಾಗ ನಾನು ಚಿತ್ರಾನ್ನ ಮಾಡಿದ್ದು ರೆಡಿ ಆಗಿದೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಬನ್ನಿ ಇವಾಗ ಮಿಕ್ಸ್ ಮಾಡೋದ. ನಾನು ರೆಡಿ ಆಗಿದ್ದೀನಿ ಗೈಸ್. ಆಲ್ಮೋಸ್ಟ್ ಇಯರಿಂಗ್ಸ್ ಹಾಕೊಳ್ಳೋದ ಅಂತ ನೋಡ್ತಾ ಇದ್ದೀನಿ. ಐ ಆಮ್ ಆಸ್ಕಿಂಗ್ ಸಂತೋಷ್ ಯಾವ್ದು ಹಾಕೊಳ್ಳಿ, ಇದಾ ಯಾವ್ದು ಚೆನ್ನಾಗಿದೆ ಅಂತ. ಎರಡು ಚೆನ್ನಾಗಿದೆ. ನಾನು ಇವಾಗ ಚಿತ್ರಾನ್ನ ಗೊಜ್ಜನ್ನ ರೈಸ್ಗೆ ಹಾಕಿ ಮಿಕ್ಸ್ ಮಾಡೋದ ಅಂತ. ಬನ್ನಿ ಇಲ್ಲಿ ತೋರಿಸು, ಇದೆ ದಿಸ್ ಪಾರ್ಟ್. ಸೊ ಚಿತ್ರಾನ್ನ ಗೊಜ್ಜು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರ್ಬೋದು. ಆ್ಯಕ್ಚುಲಿ ನಂಗೆ ಚಿತ್ರಾನ್ನ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಬಟ್ ನನಗೆ ಸಂತೋಷ್ ಮಾಡೋ ಚಿತ್ರಾನ್ನ ಇಷ್ಟ ಆಗುತ್ತೆ. ಚೆನ್ನಾಗಿ ಮಾಡ್ತಾರೆ ಅವರು. ಯೂಶ್ವಲಾಗಿ ನಂಗೆ ಚಿತ್ರಾನ್ನ ಅಂದರೆ ಇಷ್ಟನೇ ಆಗ್ತಾ ಇರಲಿಲ್ಲ. ಇವತ್ತು ನಾನು ಹೇಗೆ ರೆಡಿ ಆಗಿದ್ದೀನಿ ಹೇಳಿ ಗೈಸ್. ಎಷ್ಟೊಂದು ದಿನ ಆದಮೇಲೆ ಇಲ್ಲಿ ಸ್ಯಾರಿ ಉಟ್ಕೊತಿದ್ದೀವಿ. ಫಂಕ್ಷನ್ ಇತ್ತಲ್ಲ, ಸೊ ಅದಕ್ಕೆ ನಾನು ಸ್ಯಾರಿ ಉಟ್ಕೊಂಡೆ. ಹೆಂಗೆ ಕಾಣಿಸ್ತಿದ್ದೀನಿ ಹೇಳಿ? ಈ ಥರ ಬೊಟ್ಟು ಎಲ್ಲ ಇಟ್ಕೊಂಡು ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡೆ. ಇಯರಿಂಗ್ಸು ಎಲ್ಲ ಮಿಸ್ ಮ್ಯಾಚ್ ಗೈಸ್. ಯಾವುದು ಸೆಟ್ ಥರ ಎಲ್ಲ ಯಾವುದಿದೆಯೋ ಅದೇ ಹಾಕ್ಕೊಂಡೆ. ಚೈನ್ ಏನೂ ಹಾಕ್ಕೊಂಡಿಲ್ಲ, ಸಿಂಪಲ್ಲಾಗಿ ನಾರ್ಮಲ್ ಚೈನ್ ಇರುತ್ತಲ್ಲ ಅದೇ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಾಯಿದ್ದೀನಿ ಹೇಳಿ? ಇವಾಗ ಸಂತೋಷ್ ಮಾಡಿರೋ ಚಿತ್ರಾನ್ನ ಹೆಂಗಿದೆ ಅಂತ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ವಾವ್, ನೋಡೋಕ್ಕಂತೂ ಸಖತ್ತಾಗಿ ಕಾಣಿಸ್ತದೆ. ಚೆನ್ನಾಗಿ ಮಾಡಿದೆ ಗುಂಡಿ. ಲೆಟ್ ಮಿ ಟೇಸ್ಟ್ ಇಟ್ ನಾವು. ಆ್ಯಸ್ ಯೂಶ್ವಲ್ ಚೆನ್ನಾಗಿ ಮಾಡಿದ್ಯಾ. ಕರೆಕ್ಟಾಗಿ ಟ್ಯಾಂಗಿನೆಸ್ಸು ಕರೆಕ್ಟಾಗಿದೆ, ಸಾಲ್ಟ್ ಕರೆಕ್ಟಾಗಿದೆ, ಏನೇನು ಹಾಕಿದೆ ಎಲ್ಲನೂ ಮಿಕ್ಸ್ಚರು ಸಖತ್ತಾಗಿ ಬಂದಿದೆ. ಇಟ್ಸ್ ವೆರಿ ಯಮ್ಮಿ. ಐ ಲೈಕ್ ಇಟ್. ಥ್ಯಾಂಕ್ ಯು ಫಾರ್ ಮೇಕಿಂಗ್. ಇವತ್ತು ನಾನು ಈ ಬ್ಯಾಗ್ನ ತೊಗೊಂಡು ಹೋಗ್ತಿದ್ದೀನಿ. ಇದು ಆ್ಯಕ್ಚುಲಿ ನನಗೆ ಸಂತೋಷ ಕೊಡಿಸಿದ್ದು ಬ್ಯಾಂಗ್ಳೂರಲ್ಲೇ. ಎಲ್ಲಿ? ಮಂತ್ರಿ ಮಾಲಲ್ಲಿ.
ಇದು ಹೆಸರು ಇಲ್ಲೇ ಇದೆ ನೋಡಿ, ಝೌಕ್ ಅಂದ್ಬಿಟ್ಟು. ಸೊ ಈ ಝೌಕ್ ಅಂಗಡಿಯಲ್ಲಿ ಮಂತ್ರಿ ಮಾಲಲ್ಲಿ ತೊಗೊಂಡಿದ್ದು. ಅಫೋರ್ಡೆಬಲು ಇತ್ತು, ಪ್ಲಸ್ ಕಲೆಕ್ಷನು ಚೆನ್ನಾಗಿತ್ತು. ಮೋಸ್ಟ್ಲಿ ಇಂಥ ಡಿಸೈನ್ಸೇ ಇರುತ್ತೆ ಆ ಶಾಪಲ್ಲಿ. ಸೊ ಈ ಥರ ಡಿಸೈನ್ಸ್ ಏನಾದರೂ ಬ್ಯಾಗ್ ಬೇಕಂದರೆ ಎಲ್ಲ ಥರ ಬ್ಯಾಗ್ಗಳಿರುತ್ತೆ, ಇಲ್ಲಿ ಹೋಗ್ಬಿಟ್ಟು ತೊಗೋಬೋದು. ಜಸ್ಟ್ ಇವಾಗ ತಾನೇ ಅವ್ರ ಮನೆಗೆ ರೀಚ್ ಆದ್ವಿ. ಡೆಕೋರೇಷನ್ ಎಲ್ಲ ಹಿಂಗೆ ಮಾಡಿದರು, ಮತ್ತು ಬಂದಿದ ತಕ್ಷಣ ಪಾಯಸ ವಡೆ ಇದೆಲ್ಲ ಕೊಡ್ತಿದ್ರು. ಸೆಲೆಬ್ರೇಷನ್ ಎಲ್ಲ ಹೆಂಗೆ ನಡೀತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬಾಯ್.